ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಅಂತಲೇ ಹೇಳ್ತಾ ಇರೋದು. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ತುಂಬ ಒಳ್ಳೆ ಟಾಪಿಕ್ ಅಲ್ಲಿ ನಾನು ಬಂದು ವಿಡಿಯೋ ಮಾಡ್ತಾ ಇರೋದು. ಸೊ ಯಾವ ಟಾಪಿಕ್ಕು ಏನು ರೀಸನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತೇ ಆಗಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಎಲ್ಲರ ಮನೆಯಲ್ಲಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ, ನಿಮಗೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಆದಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬ ಪೂಜೆನ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ನಾವು ಮನೆಯಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಯಾವ ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ ಅನ್ನೋದು ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಯಾಕಂದರೆ ಒಂದು 5 ನಿಮಿಷ ಟೈಮ್ ಕೊಟ್ಟು ನೀವು ವಿಡಿಯೋನ ನೋಡಿದರೆ ನಿಮಗೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿಬಿಟ್ಟು ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗೆ ವಿಡಿಯೋಯಿಂದ ಟೈಮ್ ಅಂತೂ ವೇಸ್ಟ್ ಆಗಲ್ಲ, ನಿಮಗೆ ಅದರಿಂದ ಸ್ವಲ್ಪ ಯೂಸ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ವಿಡಿಯೋನ ಶುರು ಮಾಡ್ತಾ ಇರೋದು. ಸೊ ಯಾರೂ ಸ್ಕಿಪ್ ಮಾಡಬೇಡಿ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ, ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಹಾಗಾದರೆ ವರಮಹಾಲಕ್ಷ್ಮಿ ಪೂಜೆ ಯಾಕೆ ಮಾಡಬೇಕು, ಅದರಲ್ಲಿ ಏನೇನು ಸಂಕಲ್ಪವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ. ವರಮಹಾಲಕ್ಷ್ಮಿ ವ್ರತವನ್ನು ಮಹಾಲಕ್ಷ್ಮಿ ದೇವಿಯ ಕೃಪೆ, ಮನಸ್ಸಿನ ಶುಭ ಐಶ್ವರ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡೋದ್ರಿಂದ ಸಿಗುತ್ತದೆ ಎಂದು ನಂಬುವ ಫಲಗಳು ಕೂಡ ಇದೆ. ಸೊ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿಯಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತಾ ಇದ್ದೀನಿ. ಧನ ಐಶ್ವರ್ಯ ವೃದ್ಧಿ, ಮನೆಯಲ್ಲಿ ಸಮೃದ್ಧಿ ನೆಲೆಸಲಿ ಎಂಬ ಪ್ರಾರ್ಥನೆಯನ್ನು ಸಂಕಲ್ಪವನ್ನು ಮಾಡಬೇಕು. ಎರಡನೇ ಸಂಕಲ್ಪ ಮನೆಯ ಶುಭ ಮತ್ತು ನೆಮ್ಮದಿ, ಕುಟುಂಬದಲ್ಲಿ ಸಂತೋಷ ಶಾಂತಿ ಇರಲಿ ಎಂಬುವ ಸಂಕಲ್ಪವನ್ನು ಮಾಡಬೇಕು. ಕುಟುಂಬದ ಕ್ಷೇಮ, ಮನೆಯ ಸದಸ್ಯರ ಆರೋಗ್ಯ, ಆಯುಷು ಮತ್ತು ಸುಖವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪನೂ ಮಾಡಬೇಕು. ಸಮೃದ್ಧಿ ಮತ್ತು ಅನ್ನಪೂರ್ಣತೆ, ಜೀವನದಲ್ಲಿ ಕೊರತೆಗಳು ದೂರವಾಗಿ ಸಮೃದ್ಧಿ ಬರಲಿ ಎಂಬ ನಂಬಿಕೆಯಿಂದ ಸಂಕಲ್ಪವನ್ನು ಮಾಡಬೇಕು. ಸೌಭಾಗ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಪತಿ ಹಾಗೂ ಕುಟುಂಬದ ದೀರ್ಘಾಯುಷು ಮತ್ತು ಕ್ಷೇಮವಾಗಿ ವ್ರತ ಆಚರಿಸಲಾಗುತ್ತದೆ ಎಂದು ಸಂಕಲ್ಪವನ್ನು ಮಾಡಬೇಕು. ಮನಸ್ಸಿಗೆ ಭಕ್ತಿ ಮತ್ತು ಧೈರ್ಯ, ಪೂಜೆ ವ್ರತ ಮತ್ತು ಪ್ರಾರ್ಥನೆಯ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯಲಿ ಎಂದು ಸಂಕಲ್ಪವನ್ನು ಮಾಡಬೇಕು. ಮುಖ್ಯವಾಗಿ ಇವೆಲ್ಲ ಧಾರ್ಮಿಕ ನಂಬಿಕೆಗಳು ಕೂಡ ಆಗಿರುತ್ತದೆ. ಪೂಜೆ ಮಾಡ್ತೀವಿ ಅಂದರೆ ಯಾವುದೋ ಭಯದಿಂದ ಪೂಜೆ ಮಾಡಬಾರದು. ಯಾವತ್ತಿದ್ರೆ ಕೂಡ ಒಂದು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ. ಸೊ ನಾವು ಯಾವುದೇ ಪೂಜೆ ಮಾಡಬೇಕು ಅಂದರೆ ಅಲ್ಲಿ ಅದು ಇಡಬೇಕು, ಇಲ್ಲಿ ಇದು ಮಾಡಬೇಕು, ಆ ಥರ ಮಾಡಬೇಕು, ಪಕ್ಕದ ಮನೆಯವ್ರು ಈ ಥರ ಮಾಡಿದ್ದಾರೆ ನಾನು ಇದೇ ಥರ ಪೂಜೆ ಮಾಡಬೇಕು ಅನ್ನೋದಲ್ಲ. ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ, ನೀವು ಒಂದು ಬರೀ ಕಳಸ ಸ್ಥಾಪನೆ ಇಟ್ಟು ಪೂಜೆ ಮಾಡಿದ್ರೂ ನಿಮಗೆ ವರಮಹಾಲಕ್ಷ್ಮಿ ಒಲಿತಾಳೆ ಅಂತಲೇ ಹೇಳ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬದ ಸಂಕಲ್ಪ ಏನು, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಲ್ವಾ. ಸೊ ಇವಾಗ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಏನೇನು, ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮಹಾಲಕ್ಷ್ಮಿಯ ದೇವಿಯ ಫೋಟೋ. ಸೊ ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ ಫೋಟೋ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ಕಳಶ ಅಂದರೆ ಇವಾಗ ಒಂದು ತಾಮ್ರದ್ದು ಬೆಳ್ಳಿದು ಅನುಕೂಲಕ್ಕೆ ಆದಂಥ ಒಂದು ಚೆಂಬನ್ನು ತಗೋಬೇಕು. ಕಳಸನ ತಗೊಂಡ್ಬಿಟ್ಟು ಕಳಸದಲ್ಲಿ ನೀರು ಹಾಕಿ ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಕಿ ಒಂದು 5 ಮಾವಿನ ಎಲೆ ಆಗಿರ್ಬೋದು, ಇಲ್ಲಾಂದರೆ ವಿಳೆದೆಲೆನ ಇಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ನಾವು ಕಳಸ ಸ್ಥಾಪನೆಯನ್ನು ಮಾಡಬೇಕು. ದೀಪದೆಣ್ಣೆ ಹಚ್ಚಬೇಕು. ನಿಮಗೆ ಅನುಕೂಲ ಆದರೆ ತುಪ್ಪ ದೀಪ ಹಚ್ಚಿ. ಧೂಪ, ಕರ್ಪೂರ, ಹಣ್ಣು ನೈವೇದ್ಯ, ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನದ ಕೊಂಬು,
ಬಳೆ, ಬ್ಲೌಸ್ ಪೀಸ್, ಸೀರೆ ಮುತ್ತಾದ ಮಂಗಳ ದ್ರವ್ಯಗಳನ್ನು ತೋರಣಕ್ಕೆ ಮಾವಿನ ಎಲೆ. ಸೊ ತೋರಣಕ್ಕೆ ಮಾವಿನ ಎಲೆ ಹಾಕೋದು. ಮುತ್ತೈದೆಯಾಗಿ ಏನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರನೋ ಅದನ್ನೆಲ್ಲನೂ ಇವಾಗ ನಮ್ಮ ಮುತ್ತೈದೆ ಅಂದರೆ ಏನಿರುತ್ತೆ, ಅರಿಶಿನ, ಕುಂಕುಮ, ಬಳೆ, ಎಲೆ, ಅಡಿಕೆ, ಹೂವು, ಹಣ್ಣು ಇದನ್ನೆಲ್ಲ ಅಂತೂ ನಾವು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ. ಸೊ ಪೂಜೆ ಮಾಡುವ ಸರಳ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ವಾ, ಪೂಜೆ ಮಾಡೋ ಟೈಮಲ್ಲಿ ಯಾವ ಸಂಕಲ್ಪವನ್ನು ಮಾಡಬೇಕು ಅಂತ ತಿಳ್ಕೊಂಡ್ರಿ. ಅದ್ರ ಜೊತೆಗೆ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟು ಅಂತ ಅದು ಕೂಡ ತಿಳ್ಕೊಂಡ್ರಿ. ಸೊ ಅದು ಆದಮೇಲೆ ಇವಾಗ ಸರಳವಾಗಿ ಪೂಜೆನ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಮನೆ ಕ್ಲೀನಾಗಿ, ಎಲ್ಲರ ಮನೇಲಂತೂ ಮನೆ ಕ್ಲೀನ್ ಆಗ್ತಾ ಇದೆ ಎಲ್ಲರ ಮನೆಯಲ್ಲಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕ್ಲೀನ್ ಮಾಡೋದು ನಡೀತಾನೇ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಮನೆನ ಕ್ಲೀನ್ ಮಾಡಿ, ಪೂಜಾ ರೂಮನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ರಂಗೋಲಿ ಹಾಕಿ ಪೂಜಾ ಸ್ಥಳವನ್ನು ಹೂವುಗಳಿಂದ ಅಲಂಕರಿಸಿ, ಕಳಸ ಸ್ಥಾಪನೆ ಮಾಡಿ, ಕಳಸಕ್ಕೆ ನೀರು ಹಾಕಿ, ಅರಿಶಿನ ಕುಂಕುಮ ಹಾಕಿ, ಮಾವಿನ ಎಲೆಗಳನ್ನು ಇಟ್ಟು ಮೇಲೆ ತೆಂಗಿನಕಾಯಿ ಇಡಿ. ಅಂದರೆ ಕಳಸ ಸ್ಥಾಪನೆ ಮಾಡೋದು. ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ, ಮನಸ್ಸಿನಲ್ಲಿ ದೇವಿಯನ್ನು ನೆನೆದು ಭಕ್ತಿಯಿಂದ ಪೂಜೆ ಪ್ರಾರಂಭಿಸಿ. ಗಣಪತಿ ಪೂಜೆ ಮಾಡಿ ಮೊದಲು ಗಣಪತಿಗೆ ಪೂಜೆ ಮಾಡಿ. ಅಂದರೆ ನಾವು ಎಲ್ಲ ದೇವ್ರಿಗಿಂತ ಪೂಜೆ ಮಾಡೋದು ನಿಮ್ಗೆ ಕಡೆ ಗೊತ್ತು. ಎಲ್ಲ ಕಡೆ ನಾವು ಏನೇ ಪೂಜೆ ಶುಭ ಕಾರ್ಯ ಮಾಡೋದಿದ್ರೂ ಫಸ್ಟು ಗಣೇಶನ ಪೂಜೆ ಮಾಡಿಬಿಟ್ಟು ಮಿಕ್ಕಿ ಟೈಮ್ ದೇವ್ರ ಪೂಜೆನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ಎಲ್ಲರೂ ಮರೀದೆ ಮೊದಲು ಗಣೇಶನ ಪೂಜೆ ಮಾಡಿಬಿಟ್ಟು ಆಮೇಲೆ ವರಮಹಾಲಕ್ಷ್ಮಿಯನ್ನು ಪೂಜೆನ ಮಾಡ್ಕೊಳ್ಳಿ. ಇವಾಗ ಎಲ್ರಿಗೂ ಗೊತ್ತು, ವರಮಹಾಲಕ್ಷ್ಮಿ ಎದುರುಗಡೆ ನಾವು ಒಂದು ಬಟ್ಲಲ್ಲಿ ಅಕ್ಕಿನ ಇಟ್ಬಿಟ್ಟು ಮೇಲೆ ಗಣೇಶನ ಕೂರಿಸ್ತೀವಿ. ಸೊ ಮೊದಲಿಗೆ ಗಣೇಶನನ್ನು ಕೂರಿಸಿ ಗಣೇಶನನ್ನು ಪೂಜೆ ಮಾಡಿ ಗರ್ಕೆ ಹುಲ್ಲು ಇಟ್ಬಿಟ್ಟು ನಾವು ನಮಸ್ಕರಿಸಿ ಆಮೇಲೆ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಬೇಕು. ಸೊ ಅದಕ್ಕೋಸ್ಕರ ಮೊದಲು ಗಣಪತಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮೀ ದೇವಿ ಅರಿಶಿನ ಕುಂಕುಮ ಹೂವು ಅರ್ಪಿಸಿ. ಸೊ ಲಕ್ಷ್ಮೀ ದೇವಿಗೆ ಏನು ಪೂಜೆ ಮಾಡ್ತೀರಲ್ವ, ಮಾಡೋ ಟೈಮಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಆಗಿರೋ ಅಂಥ ಹೂವನ್ನು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕಂದರೆ ಪ್ಲಾಸ್ಟಿಕ್ದೆಲ್ಲ ಯೂಸ್ ಮಾಡಬಾರ್ದು. ಆದಷ್ಟು ನಿಮಗೆ ಜಾಸ್ತಿ ಆಗಿಲ್ಲ ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಳ್ಳಿ, ಬಟ್ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ. ದೀಪ ಹಚ್ಚಿ ಮಂತ್ರ ಜಪಿಸಿ. ಸರಳವಾಗಿ ಈ ಮಂತ್ರವನ್ನು ಹೇಳಬಹುದು ನೀವು ಕೂಡ. ಎಲ್ಲರೂ ನಿಮಗೆ ದೊಡ್ಡ ದೊಡ್ಡ ಮಂತ್ರ ಬರಲ್ಲ ಅಂದರೆ ನಿಮಗೆ ಗೊತ್ತಿರೋ ಅಂಥ ಮಂತ್ರನ ನಾವು ಸರಳವಾಗಿ ಈಸಿಯಾಗಿ ಹೇಳುವಂಥ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂದು 5 ಬಾರಿ ಇಲ್ಲ 11 ಬಾರಿ ಇಲ್ಲ 108 ಸಾರಿ ಇಲ್ಲ 21 ಸಾರಿ ಜಪಿಸಬಹುದು ಈ ಮಂತ್ರವನ್ನು. ಆಮೇಲೆ ನೈವೇದ್ಯವನ್ನು ಅರ್ಪಿಸಿ. ನೈವೇದ್ಯಕ್ಕೆ ಒಬ್ಬಟ್ಟಾಗಿದ್ರೆ ಒಬ್ಬಟ್ಟು ಮಾಡಿಕೊಳ್ಳಿ, ಇಲ್ಲಾಂದರೆ ಸಿಹಿ ಹಣ್ಣು ಅಥವಾ ಮನೆಯಲ್ಲಿ ತಯಾರಿಸಿದ ಯಾವುದೇ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. ಮನೇಲಿ ಮಾಡಿರೋ ಅಂಥ ಬಾಳೆಹಣ್ಣು ಆಗಿರ್ಬೋದು, ಅವಲಕ್ಕಿ ಬಾಳೆಹಣ್ಣು ಮಿಕ್ಸ್ ಮಾಡಿರೋ ಅಂಥ, ಇಲ್ಲಾಂದರೆ ಮೊಸರನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಇಲ್ಲ ಒಬ್ಬಟ್ಟು ಮಾಡೋಕ್ಕಾದರೆ ಒಬ್ಬಟ್ಟು ಮಾಡೋದಾಗಿರ್ಬೋದು. ನಿಮ್ಮ ಅನುಕೂಲಕ್ಕೆ ಯಾವುದಾಗುತ್ತೋ ಅದನ್ನು ನೈವೇದ್ಯ ಮಾಡಿ ಇಡಬೇಕು. ಸೊ ನೈವೇದ್ಯ ಆದ ಮೇಲೆ ಮಹಾಲಕ್ಷ್ಮಿ ಆರತಿಯನ್ನು ಮಾಡಬೇಕು. ಕುಟುಂಬದವರು ಎಲ್ಲರೂ ಸೇರಿ ದೇವಿಗೆ ಆರತಿ ಮಾಡಿ ನಮಸ್ಕರಿಸಬೇಕು. ಸೊ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಎಲ್ಲರೂ ಕೂಡ ಕೈಗೆ ಒಂದು ಅರಿಶಿನದ ದಾರ, ಒಂದು ಹೂವನ್ನು ಕಂಕಣ ಥರ ಕಟ್ಟಿಬಿಟ್ಟು ನೀವು ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಆರತಿನ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ಕರುಣಿಸು, ನಮ್ಮ ಕುಟುಂಬದ ಎಲ್ಲರನ್ನೂ ಕಾಪಾಡು, ನಮ್ಮ ಮನೆಯಲ್ಲಿ ಸದಾ ನಿನ್ನ ಅನುಗ್ರಹ ಇರಲಿ ಎಂದು ಬೇಡಿಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದಿಷ್ಟ ಅಂತ ಹೇಳಿ ನೀವು ಪೂಜೆನ ಸಂಕಲ್ಪವನ್ನು ಮಾಡಿ ಪೂಜೆನ ಮಾಡಿದರೆ
ನಿಜವಾಗ್ಲೂ ಹೇಳಬೇಕು ಅಂದರೆ ಆಹಾ ಮಹಾಲಕ್ಷ್ಮಿ ಒಲ್ದೇ ಒಲಿತಾಳೆ ಅಂತಲೂ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಮಾಹಿತಿನ ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಿಲ್ಲದಾಗಷ್ಟು ಕೂಡ ವಿಡಿಯೋ ನೋಡಿ ನೀವು ತಿಳ್ಕೊಬಹುದು ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ರಿಗೂ ಎಲ್ಲ 100% ಗೊತ್ತಿರೋರೇ ಇರ್ತಾರೆ ಅಂತಲ್ಲ, ಒಂದು ಸ್ವಲ್ಪ ಜನರಿಗೆ ಗೊತ್ತಿರಲ್ಲ, ಒಂದು ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಜನರಿಗೆ ಎಲ್ಲನೂ ತಿಳ್ಕೊಂಡಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ಏನೂ ತಿಳ್ಕೊಂಡು ಇಲ್ಲದ ಥರ ಇರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಇನ್ಫಾರ್ಮೇಷನ್ ಅದು ಹೋಗಬೇಕು ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೂಡ ಹೇಳ್ತಾ ಇದ್ದೀನಿ. ಮುಂದೆ ಕೂಡ ನಾಗರ ಪಂಚಮಿ ಹಬ್ಬ ಯಾಕೆ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು, ನಾಗರ ಪಂಚಮಿ ಹಬ್ಬ ಮಾಡಿದರೆ ಏನೆಲ್ಲ ಪ್ರತಿಫಲ ಸಿಗುತ್ತೆ, ನಾಗದೇವತೆಗೆ ಹಾಲು ಅರ್ಪಣೆ ಮಾಡಿದರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದು ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾರು ಹಾಗೆ ಕುತ್ಕೋಬೇಡಿ, ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋದು. ಸೊ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ.